ಮುದ್ರೆಯ ಹೆಸರೇ ಸೂಚಿಸುವಂತೆ ನಮ್ಮ ಪ್ರಜ್ಞೆಯನ್ನು ಅನಂತವಾಗಿ ಬೆಳೆಸುತ್ತದೆ ಅನಂತ ಪ್ರಜ್ಞಾ ಮುದ್ರೆ. ಈ ಮುದ್ರೆ ಹೇಗ್ ಮಾಡಬೇಕು ಅಂದ್ರೆ, ಎಲ್ಲಾ ಕೈ ಬೆರಳುಗಳನ್ನ ತೋರ್ಬೆರಳುಗಳು ಮತ್ತು ಹೆಬ್ಬೆರಳು ಹೊರತುಪಡಿಸಿ ಈ ರೀತಿಯಾಗಿ ಒಂದರೊಳಗೊಂದು ಸೇರಿಸಬೇಕು. ಆಮೇಲೆ ಆಕಾಶ ತತ್ವದ ಮಧ್ಯದ ಬೆರಳುಗಳ ತುದಿ ಮತ್ತು ಅಗ್ನಿ ತತ್ವದ ಹೆಬ್ಬೆರಳುಗಳ ತುದಿಗೆ ಜೋಡಿಸ್ಬೇಕು ಮತ್ತು ಎರಡೂ ಕೈಗಳ ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳುಗಳನ್ನ ಜೋಡಿಸ್ಬೇಕು. ಇದೇನಂತಂದ್ರೆ ಅನಂತ ಪ್ರಜ್ಞಾ ಮುದ್ರೆ ಆಗುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಅಗ್ನಿ ತತ್ವದ ಹೆಬ್ಬೆರಳು ಜೋಡಿಸಿದಾಗ ಅಗ್ನಿ ತತ್ವದ ಪ್ರಜ್ಞೆ ಮತ್ತು ಆಕಾಶ ತತ್ವದ ವಿಶಾಲತೆ ಬೆಳೆಯುತ್ತದೆ. ವಾಯು ತತ್ವದ ತೋರ್ಬೆರಳುಗಳನ್ನು ಜೋಡಿಸಿದಾಗ ನಮ್ಮಲ್ಲಿ ಯೋಚನಾ ಶಕ್ತಿ ಹೆಚ್ಚುತ್ತದೆ. ಹೀಗೆ ನಮ್ಮಲ್ಲಿ ಪ್ರಜ್ಞೆ ಹೆಚ್ಚಾಗಿ ದೂರ ಸಂಪರ್ಕ ಬೆಳೆಯುತ್ತದೆ ಅಂತ ಹೇಳಲಾಗಿದೆ. ಇದನ್ನೇ ಟೆಲಿಪೆಥಿ ಎನ್ನುತ್ತಾರೆ. ಆದ್ದರಿಂದಲೇ ಈ ಅನಂತ ಪ್ರಜ್ಞಾ ಮುದ್ರೆಯನ್ನು ದೂರ ಇರುವ ವ್ಯಕ್ತಿಗೆ ಚಿಕಿತ್ಸೆ ನೀಡಲು, ಮಾನಸಿಕ ಶಕ್ತಿ ತರಂಗಗಳನ್ನು ಕಳುಹಿಸಲು ಬಳಸುತ್ತಿದ್ರು ಅಥವಾ ಬಳಸುತ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಋಷಿಗಳು ಕೂಡ ಈ ಮುದ್ರೆಯಿಂದಲೇ ಅನಂತ ಪ್ರಜ್ಞೆಯನ್ನು ಪಡೆದರು ಎನ್ನಲಾಗಿದೆ. ಈ ಮುದ್ರೆಯ ಸಾಧನೆಯಿಂದ ದಿವ್ಯನಾದ ಕೇಳಿಬರುತ್ತೆ. ಯಾವುದು ಈ ಮುದ್ರೆ ಅಂದ್ರೆ ಶೂನ್ಯ ಸುರಭಿ ಮುದ್ರೆ. ಇಲ್ಲಿ ಸುರಭಿ ಮುದ್ರೆ ಮಾಡಿ ಅಂದ್ರೆ ವಿರುದ್ಧ ಕೈಗಳ ತೋರ್ಬೆರಳುಗಳನ್ನ ಮಧ್ಯದ ಬೆರಳುಗಳ ತುದಿಗೆ ಪರಸ್ಪರ ಜೋಡಿಸ್ಬೇಕು ಮತ್ತು ಉಂಗುರು ಬೆರಳುಗಳನ್ನ ಕಿರು ಬೆರಳುಗಳ ತುದಿಗೆ ಜೋಡಿಸಿದ್ರೆ ಏನಾಗುತ್ತೆ, ಇದು ಸುರಭಿ ಮುದ್ರೆ ಆಗುತ್ತೆ. ಆಮೇಲೆ ಈ ಸುರಭಿ ಮುದ್ರೆಯಲ್ಲಿ ಹೆಬ್ಬೆರಳನ್ನು ನಾವು ಆಕಾಶ ತತ್ವದ ಮಧ್ಯದ ಬೆರಳನ್ನು ಬುಡಕ್ಕೆ ಹಚ್ಚಿದಾಗ ಏನಾಗುತ್ತೆ, ಇದು ಶೂನ್ಯ ಸುರಭಿ ಮುದ್ರೆ ಆಗುತ್ತೆ. ಶೂನ್ಯ ಸುರಭಿ ಮುದ್ರೆ ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ದಿವ್ಯನಾದ ಕೇಳಿಬರುತ್ತದೆ ಅಂತ ಹೇಳಲಾಗಿದೆ. ಮಾನಸಿಕ ನೆಮ್ಮದಿ, ಶಾಂತಿ ಹೆಚ್ಚುತ್ತದೆ, ಪ್ರಫುಲ್ಲತೆ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಕಿವಿ ನೋವು ಮತ್ತು ಕಿವಿಯ ಸಮಸ್ಯೆಗಳು ಕೂಡ ಏನಂತಂದ್ರೆ ಈ ಮುದ್ರೆಯಿಂದ ಶಮನಗೊಳ್ಳುತ್ತವೆ. ಈ ಮುದ್ರೆಯನ್ನು ನಾವು 5 ರಿಂದ 10 ನಿಮಿಷ ಸೂರ್ಯಾಭಿಮುಖವಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.